ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಈ ದಿನ ನಾವು ಅಕ್ಷಯ ತೃತೀಯದ ಬಗ್ಗೆ ಕೆಲವು ಮಹತ್ವದ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅಕ್ಷಯ ತೃತೀಯ ಅಂದರೆ ತ್ರೇತಾಯುಗದ ಆದಿಯ ದಿನ, ಅಂದರೆ ತ್ರೇತಾಯುಗ ಅದಕ್ಕೆ ಆದಿಯ ದಿನ ಅಂತ ಹೇಳಿ ಕರೀತಾರೆ. ಬೇರೊಂದು ಕಲ್ಪದಲ್ಲಿ ಇದು ಕೃತಯುಗಕ್ಕೂ ಕೂಡ ಆದಿಯಾಗಿರುತ್ತೆ. ಇನ್ನು ಕಾರ್ತಿಕ ಮಾಸ ಶುಕ್ಲ ಪಕ್ಷ ನವಮಿ ಕೃತಯುಗಕ್ಕೆ ಯುಗಾದಿ ಆಗುತ್ತೆ. ವೈಶಾಖ ಶುದ್ಧ ತದಿಗೆ ತ್ರೇತಾಯುಗಕ್ಕೆ ಯುಗಾದಿ ಆಗುತ್ತೆ. ಮಾಘ ಮಾಸದ ಅಮಾವಾಸ್ಯೆ ದ್ವಾಪರ ಯುಗಕ್ಕೆ ಯುಗಾದಿ ಆಗುತ್ತೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಕಲಿಯುಗಕ್ಕೆ ಆದಿಯಾಗಿರುತ್ತೆ. ಇನ್ನು ನಾವು ಪ್ರತಿ ಚೈತ್ರ ಮಾಸದಲ್ಲಿ ಯುಗಾದಿ ಅಂತ ಆಚರಣೆ ಮಾಡ್ತೀವಲ್ಲ, ಅದು ಯುಗಕ್ಕೆ ಆದಿ ಅಲ್ಲ, ಅದು ಸೃಷ್ಟಿ ಪ್ರಾರಂಭ ಮಾಡಿರತಕ್ಕಂಥ ದಿನ. ಬ್ರಹ್ಮದೇವರು ಸೃಷ್ಟಿಯನ್ನು ಭಗವಂತನ ಆಜ್ಞೆಯ ಮೇಲೆ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಅದಕ್ಕೋಸ್ಕರ ಅದಕ್ಕೆ ಯುಗಾದಿ ಅಂತ ಹೇಳಿ ಕರೀತಾರೆ. ಅದಕ್ಕೋಸ್ಕರ ಈ ಅಕ್ಷಯ ತೃತೀಯ ಕೃತಯುಗಕ್ಕೆ ಮತ್ತು ತ್ರೇತಾಯುಗಕ್ಕೆ ಎರಡೂ ಆದಿ ದಿನ ಆಗಿರೋದ್ರಿಂದ ಈ ಅಕ್ಷಯ ತೃತೀಯ ತುಂಬ ಮಹತ್ತರವಾದಂತಹ ಒಂದು ಸ್ಥಾನವನ್ನು ಗಳಿಸ್ಕೊಂಡಿದೆ. ಅಂದರೆ ಇದು ಕೃತಯುಗಕ್ಕೆ ಸಮನಾಗಿರುತ್ತೆ. ಅದಕ್ಕೋಸ್ಕರ ಕೃತಯುಗದಲ್ಲಿ ಏನೇ ಧರ್ಮಾಚರಣೆ ಮಾಡಿದ್ರೂ ಅಕ್ಷಯ ಫಲವನ್ನು ಕೊಡುತ್ತಲ್ಲ, ಅದೇ ರೀತಿಯಾಗಿ ನಮಗೆ ಈ ಕಲಿಯುಗದಲ್ಲಿ ವೈಶಾಖ ಮಾಸದ ತದಿಗೆ ಅಕ್ಷಯ ತದಿಗೆ ನಾವು ಯಾವುದೇ ಒಂದು ಕಾರ್ಯಗಳನ್ನು ಮಾಡಿದಾಗ, ಪುಣ್ಯ ಕಾರ್ಯಗಳನ್ನು ಮಾಡಿದಾಗ ಕೃತಯುಗಕ್ಕೆ ಸಮವಾಗಿ ಕೃತಯುಗದಲ್ಲಿ ಏನು ಪುಣ್ಯ ಕೊಡ್ತಾರೆ ಆ ರೀತಿಯಾದಂತಹ ಪುಣ್ಯ ಬರೋದರಿಂದ ಇದಕ್ಕೆ ಅಕ್ಷಯ ತೃತೀಯ ಅಂತ ಹೇಳಿ ಕರೀತಾರೆ. ಇನ್ನು ಮಾಸಧರ್ಮಕ್ಕೆ ಅನುಗುಣವಾಗಿ ಹಿಂದೆ ಹೇಳಿದಂತೆ ನಾವು ದಾನಗಳನ್ನು ಕೊಡೋದ್ರಿಂದ ಕೂಡ ಅದು ಕೂಡ ಅಕ್ಷಯ ಫಲವಾಗಿ ನಮಗೆ ಸಿಗುತ್ತೆ. ಇನ್ನು ಈ ಅಕ್ಷಯ ತದಿಗೆ ಸೋಮವಾರ ಮತ್ತು ಬುಧವಾರ ರೋಹಿಣಿ ನಕ್ಷತ್ರದಲ್ಲಿ ಬಂದರೆ ಹೆಚ್ಚಿನ ಯೋಗ ನಮಗೆ ಸಿಗುತ್ತೆ. ಹಾಗಾಗಿ ಈ ಬಾರಿ ನಮಗೆ ಸೋಮವಾರ ರೋಹಿಣಿ ನಕ್ಷತ್ರದಲ್ಲಿ ಬಂದಿದೆ. ಕೃತಿಕಾ ನಕ್ಷತ್ರ ಬೆಳಗ್ಗೆ 4:30ಕ್ಕೆ ಮುಗಿದು ನಂತರ ರೋಹಿಣಿ ಪ್ರಾರಂಭ ಆಗುತ್ತೆ. ಜೊತೆಗೆ ಸೌಭಾಗ್ಯ ಯೋಗ ಕೂಡ ಇದೆ. ಅಂದರೆ ಒಂದಕ್ಕಿಂತ ಒಂದು ಹೆಚ್ಚಿನ ಯೋಗವನ್ನು ಕೊಡ್ತಕ್ಕಂಥ ದಿವಸ ಆಗಿದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಅಂತ ಹೇಗಾಗುತ್ತೋ ಹಾಗೆ ಪ್ಲಸ್ ಎಲ್ಲವೂ ಪ್ಲಸ್ ಇಂಟು ಪ್ಲಸ್ ಆಗ್ತಾ ಹೋಗುತ್ತೆ. ನಮಗೆ ಅದನ್ನು ನಾವು ತಿಳಿದು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿಕೊಂಡ್ರೆ ಅದರ ಫಲ ನಮಗೆ ದೇವರು ಕೊಡ್ತಾರೆ. ಇನ್ನು ಅಕ್ಷಯ ತೃತೀಯ, ಇಷ್ಟೆಲ್ಲ ಯೋಗ ಇರ್ತಕ್ಕಂಥ ಅಕ್ಷಯ ತೃತೀಯ ಏನೇನು ನಮಗೆ ಕೊಡುತ್ತೆ? ಯಾಕೆ ಈ ಅಕ್ಷಯ ತೃತೀಯ ಇಷ್ಟು ಮಹತ್ವವಾದದ್ದು ಅಂದರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಅಕ್ಷಯ ತೃತೀಯ ಪಾಪ ಪರಿಹಾರಕವಾಗಿರ್ತಕ್ಕಂಥದ್ದು. ನಾವು ನಾನಾ ವಿಧವಾದಂತಹ ದಾನಗಳನ್ನು ಮಾಡಿದ್ರೆ ನಮ್ಮ ಪಾಪ ಸಹಸ್ರಗಳು ಪರಿಹೃತವಾಗತ್ತೆ. ವೈಶಾಖ ಮಾಸಕ್ಕೆ ಮಾಸ ನಿಯಾಮಕ ಮಧುಸೂದನನಿಗೆ ಈ ಮಾಸ ಅತ್ಯಂತ ಪ್ರಿಯವಾಗಿರುತ್ತೆ. ಇನ್ನು ವೈಶಾಖದ ಪ್ರತಿಯೊಂದು ತಿಥಿಗಳು ಕೂಡ ಶ್ರೇಷ್ಠವಾಗಿದೆ. ಅದರಲ್ಲೂ ಕೂಡ ಈ ಅಕ್ಷಯ ತೃತೀಯ ಅಂತೇನಿದೆ ಅದು ಪರಮ ಪವಿತ್ರವಾದಂತಹ ದಿನ. ಈ ದಿನದಲ್ಲಿ ನಾವು ಸ್ನಾನವನ್ನು ಮಾಡಿದ್ರೆ ನದಿಗಳಲ್ಲಿ, ಸಮುದ್ರದಲ್ಲಿ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗತ್ತೆ. ಜೊತೆಗೆ ದಾನಗಳಿಂದ ಫಲ ಅಕ್ಷಯವಾಗತ್ತೆ, ಪಾಪಗಳು ಪರಿಹಾರ ಆಗತ್ತೆ. ನೋಡಿ, ಒಂದಕ್ಕೊಂದು ಎಷ್ಟು ಲಿಂಕ್ ಬರುತ್ತೆ. ಇದು ಕೃತಯುಗಕ್ಕೆ ಸಮಾನ, ಕೃತಯುಗದಲ್ಲಿ ಮಾಡಿರ್ತಕ್ಕಂಥ ಧರ್ಮಾಚರಣೆಗಳು ಹೆಚ್ಚು, ಅದರ ಜೊತೆಗೆ ಸೋಮವಾರ ರೋಹಿಣಿ ನಕ್ಷತ್ರ, ಅದರ ಜೊತೆಗೆ ತೃತೀಯ ತಿಥಿ ಮಧುಸೂದನನಿಗೆ ಪ್ರಿಯವಾದಂತಹ ತಿಥಿ, ವೈಶಾಖ ಮಾಸ ಮಧುಸೂದನನಿಗೆ ಪ್ರಿಯವಾದಂತಹ ಮಾಸ. ಇದನ್ನೆಲ್ಲ ನಾವು ಕೂಡಿಸಿ ಅರ್ಥಪೂರ್ಣವಾಗಿ ಇದನ್ನು ಆಚರಣೆ ಮಾಡಿದ್ರೆ, ಅಥವಾ ನಾವು ಸಮುದ್ರ ಸ್ನಾನ ಮಾಡ್ತೀವಿ ಅಥವಾ ಗಂಗಾ ಸ್ನಾನ ಮಾಡ್ತೀವಿ, ಇನ್ಯಾವುದಾದ್ರೂ ಮನೆಯಲ್ಲೇ ಮಾಡೋದು ಸ್ನಾನ ಕೂಡ ನಮಗೆ ಅಕ್ಷಯ ಫಲವನ್ನು ಕೊಡುತ್ತೆ. ಇನ್ನು ಈ ದಿನ ಅನಂತ ಸುಖವನ್ನು ಕೊಡ್ತಕ್ಕಂಥ ದಿನ ಆಗಿರೋದ್ರಿಂದ ಇದಕ್ಕೆ ಅನಂತ ತೃತೀಯ ಅಂತ ಕೂಡ ಕರೀತಾರೆ. ಇದು ಹೇಗೆ ಸರ್ವ ಪಾಪವನ್ನು ಕಳೆಯುತ್ತೆ ಅನ್ನೋದಕ್ಕೆ ಇಂದ್ರದೇವರು ಸ್ವತಃ ನಮಗೆ ಅದನ್ನು ತೋರಿಸಿಕೊಟ್ಟಿದ್ದಾರೆ. ದೇವತೆಗಳು ಎಂದೆಂದೂ ತಪ್ಪು ಮಾಡೋದಿಲ್ಲ. ಅವರು ತಪ್ಪು ಮಾಡಿದ್ರೂ ಕೂಡ ಸಂದರ್ಭೋಚಿತವಾಗಿ ಭಗವಂತನ ಸಂಕಲ್ಪಾನುಸಾರನೇ ಮಾಡ್ತಾರೆ. ಆದ್ದರಿಂದ ಇಂದ್ರದೇವರು ಕೂಡ ಉಚಿತ್ಯ ಋಷಿಗಳ ಆಶ್ರಮಕ್ಕೆ ಬಂದು ಅವರ ಪತ್ನಿಯನ್ನು ಭೋಗಿಸ್ತಾರೆ. ಆಕೆ ಗರ್ಭಿಣಿಯಾಗಿರ್ತಾರೆ. ಆ ಗರ್ಭದಲ್ಲಿರ್ತಕ್ಕಂಥ ದೀರ್ಘತಮ ಅಂತ ಒಬ್ಬ ಋಷಿ ಅವರು ಇಂದ್ರದೇವರ ಶಕ್ತಿಯನ್ನು ಗರ್ಭದೊಳಗೆ ಬಾರದಂತೆ ತಡಿತಾರೆ. ಇದರಿಂದ ಕೋಪಗೊಂಡಂತಹ ಇಂದ್ರದೇವರು ನೀನು ಕುರುಡನಾಗು ಅಂತ ಹೇಳಿ ಶಪಿಸ್ತಾರೆ. ನಂತರ ಉಚಿತ್ಯ ಋಷಿಯು ಶಾಪ ಕೊಡುವನೆಂದು ಅವರು ಮೇರು ಪರ್ವತದ ಗುಹೆಯಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾರೆ. ಆದರೆ ಅವರು ತಪಸ್ಸನ್ನು ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಫಲ ಹೆಚ್ಚಾಗಿ ಬರಲಿ, ಮೇರು ಪರ್ವತದಲ್ಲಿ ಯಾರು ತಪಸ್ಸು ಮಾಡಿದ್ರೂ ಫಲ ಹೆಚ್ಚಾಗಿ ಬರಲಿ ಅಂತ ಹೇಳಿ ಅವರು ಆ ಗುಹೆಯಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಬಲಿಚಕ್ರವರ್ತಿ ಅಮರಾವತಿಯನ್ನು ವಶಪಡಿಸ್ಕೊಳ್ತಾನೆ.
ಆಗ ಉಳಿದ ದೇವತೆಗಳೆಲ್ಲ ಬೃಹಸ್ಪತಾಚಾರ್ಯರ ಹತ್ರ ಬರ್ತಾರೆ. ಇಂದ್ರದೇವರು ಅರಮನೆಯಲ್ಲಿ ಇಲ್ಲ, ಬಲಿಚಕ್ರವರ್ತಿ ಆಕ್ರಮಿಸಿದ್ದಾನೆ ಅಂತ ಹೇಳಿ. ಆಗ ಬೃಹಸ್ಪತಾಚಾರ್ಯರು ಅವರ ಅಪರೋಕ್ಷ ಜ್ಞಾನದಿಂದ ತಿಳ್ಕೊಳ್ತಾರೆ, ಮೇರು ಪರ್ವತದಲ್ಲಿ ಇಂದ್ರದೇವರು ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅವರು ಪರಸ್ತ್ರೀ ಸಂಘದಿಂದ ತನ್ನ ಶಕ್ತಿ, ಬಲ, ಶಾಸ್ತ್ರ, ಶಕ್ತಿ ಎಲ್ಲವೂ ಕ್ಷೀಣವಾಗಿದೆ ಅಂತ ಹೇಳಿ ತಪಸ್ಸನ್ನು ಆಚರಣೆ ಮಾಡ್ತಿದ್ದಾರೆ. ಅವರನ್ನು ನೀವು ಪ್ರಾರ್ಥನೆ ಮಾಡಿ ಮತ್ತೆ ಅವರು ತಿರುಗಿ ಬರ್ತಾರೆ ಅಂತ ಬೃಹಸ್ಪತಾಚಾರ್ಯರು ದೇವತೆಗಳಿಗೆ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂತಹ ದೇವತೆಗಳು ಅಕ್ಷಯ ತೃತೀಯದಂದು ದಾನ ಧರ್ಮಾದಿಗಳನ್ನು ಯಥೇಚ್ಛವಾಗಿ ಮಾಡ್ತಾರೆ. ಇದರಿಂದ ಹಿಂದಿನಂತೆ ಅವರ ಮಂತ್ರ, ಶಕ್ತಿ ಎಲ್ಲವೂ ಪುನಃ ಅವರಿಗೆ ಬರುತ್ತೆ. ಪರಸ್ತ್ರೀ ಸಂಘದಿಂದ ಉಂಟಾದ ಪಾಪ ಕೂಡ ಅವರಿಗೆ ಪರಿಹಾರ ಆಗತ್ತೆ. ಈ ವೃತ್ತಾಂತದಿಂದ ನಮಗೆ ಅಕ್ಷಯ ತೃತೀಯ ದಿನ ಪಾಪ ಪರಿಹಾರಕವಾದಂತಹ ವಿಶೇಷ ಫಲ ನಮಗೆ ಸಿಗತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಅಂದರೆ ದಾನಗಳನ್ನು ಮಾಡಬೇಕು, ದಾನ ಮಾಡೋದ್ರಿಂದ ಪಾಪ ಪರಿಹಾರ ಆಗತ್ತೆ ಅಂತ ಹೇಳಿ ಸ್ವತಃ ಇಂದ್ರದೇವರು ಬೃಹಸ್ಪತಾಚಾರ್ಯರು ಇದನ್ನು ನಮಗೆ ತಿಳಿಸಿ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳಿ. ಇನ್ನು ಈ ವೈಶಾಖ ಮಾಸದಲ್ಲಿ ಗಂಧಲೇಪನ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ತೃತೀಯದಂದೇ ಗಂಧಲೇಪನ ಯಾಕೆ ಇಷ್ಟೊಂದು ಮಹತ್ವದ್ದು ಉಳ್ಳದಾಗಿದೆ ಅನ್ನೋದಕ್ಕೆ ಕೂಡ ಇದೊಂದು ರೋಚಕ ಕಥೆ ಇದೆ. ಈ ವೈಶಾಖ ಮಾಸದ ತೃತೀಯ ದಿವಸ ಭಗವಂತನಿಗೆ ಗಂಧವನ್ನು ಹಚ್ಚಿರ್ತಾರೆ. ಸ್ವಾಮಿ ಪೂರ್ಣವಾಗಿ ಗಂಧದಿಂದ ಅಲಂಕೃತಗೊಂಡಿರ್ತಾನೆ. ಆ ದಿನ ರಾವಣ ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಆತ್ಮಲಿಂಗ ಮತ್ತು ಪಾರ್ವತಿ ಎರಡನ್ನೂ ರುದ್ರದೇವರಿಂದ ತಗೊಂಡಿರ್ತಾನೆ, ಸ್ವೀಕಾರ ಮಾಡಿರ್ತಾನೆ. ಇದನ್ನು ತಿಳಿದಂತಹ ದೇವತೆಗಳು ಹೇಳ್ತಾರೆ, ರುದ್ರದೇವರು ಪಾರ್ವತಿಯನ್ನು ರಾವಣನಿಗೆ ಕೊಟ್ಟಿದ್ದಾರೆ, ಪಾರ್ವತಿ ರಾವಣನಿಂದ ಹೋಗ್ತಿದ್ದಾಳೆ, ಏನಾದರೂ ಮಾಡಿ ರಾವಣನ ಗಮನ ಬೇರೆ ಕಡೆ ಬೇರೆ ಸ್ತ್ರೀ ಜೊತೆ ಸೆಳಿಬೇಕು, ಈ ರೀತಿಯಾಗಿ ಏನಾದರೂ ಪರಿಹಾರ ಮಾಡಿ ಅಂತ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದಾಗ ಆ ದಿನದಲ್ಲಿ ಗಂಧವನ್ನು ಹಚ್ಕೊಂಡಿರ್ತಕ್ಕಂಥ ವಿಷ್ಣು ತನ್ನ ಹೊಟ್ಟೆಯ ಮೇಲಿರ್ತಕ್ಕಂಥ ಗಂಧದಿಂದ ಒಂದು ಹೆಣ್ಣನ್ನು ಸೃಷ್ಟಿ ಮಾಡ್ತಾನೆ. ಅವಳಿಗೆ ಮಂಡೋದರಿ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾನೆ. ಮಂಡ ಅಂದರೆ ಅಲಂಕಾರ, ಮಡಿ ಭೂಷಾಯಾಮ್ ಅಂತ ಧಾತುವಿನಿಂದ ಬಂದಿರತಕ್ಕಂಥ ಗಂಧದ ಒಂದು ಪ್ರಕೃತ ರೂಪ ಅದು. ಮಂಡ ಅಂದರೆ ಉದರದಲ್ಲಿ ಧರಿಸಿದ್ದ ಗಂಧದಿಂದ ಸೃಷ್ಟಿ ಆಗಿರೋದ್ರಿಂದ ಅವಳಿಗೆ ಮಂಡ ಉದರಿ ಅಂದರೆ ಮಂಡೋದರಿ ಅಂತ ಹೇಳಿ ಅವಳಿಗೆ ನಾಮಕರಣವನ್ನು ಮಾಡ್ತಾರೆ. ಆ ಸ್ತ್ರೀಯನ್ನು ನೋಡಿದ ತಕ್ಷಣ ರಾವಣ ಮೋಹಿತನಾಗಿ ಅವಳನ್ನು ಮದುವೆ ಆಗ್ತಾನೆ. ಆ ಪಾರ್ವತಿ ಏನು ರುದ್ರದೇವರ ಪತ್ನಿಯಾಗಿರ್ತಕ್ಕಂಥ ಪಾರ್ವತಿ ಮತ್ತೆ ಕೈಲಾಸಕ್ಕೆ ಸ್ವಸ್ಥಾನಕ್ಕೆ ತೆರಳುತ್ತಾಳೆ. ಅದಕ್ಕೋಸ್ಕರ ಈ ದಿನ ಗಂಧಲೇಪನ ತುಂಬ ವಿಶೇಷವಾಗಿದೆ. ಇನ್ನೊಂದು, ಈ ದಿನ ಮಾಡಿರ್ತಕ್ಕಂಥ ಸ್ನಾನ, ಜಪ, ಹೋಮ, ಸ್ವಾಧ್ಯಾಯ, ಪಿತೃತರ್ಪಣ, ದಾನ ಇವುಗಳಿಗೆಲ್ಲ ಅಕ್ಷಯ ಫಲವನ್ನು ಕೊಡ್ತಾರೆ ಅಂತ ಇದು ಪ್ರತೀತಿ ಇದೆ. ಇದು ಯಾತಕ್ಕೋಸ್ಕರ ಅಂದರೆ ಈ ದಿನಕ್ಕೆ ನಿಯಾಮಕರು ದೇವತೆಗಳು, ಋಷಿಗಳು ಮತ್ತು ಪಿತೃಗಳು. ದೇವರಿಗೆ, ಋಷಿಗಳಿಗೆ ಮತ್ತು ಪಿತೃಗಳಿಗೆ ಏನರಿಂದ ತೃಪ್ತಿ ಆಗುತ್ತೆ? ದಾನದಿಂದ ತೃಪ್ತಿ ಆಗುತ್ತೆ, ಭೋಜನದಿಂದ ತೃಪ್ತಿ ಆಗುತ್ತೆ, ಹಾಗಾಗಿ ಮತ್ತು ಹೋಮಗಳಿಂದ ತೃಪ್ತಿ ಆಗುತ್ತೆ. ಹಾಗಾಗಿ ಅವರ ತೃಪ್ತಿಗೋಸ್ಕರ ನಾವು ಈ ದಿನ ವಿಶೇಷವಾಗಿ ಇದನ್ನೆಲ್ಲ ಮಾಡೋದ್ರಿಂದ ಅವರಿಗೆ ತೃಪ್ತಿ ಆಗುತ್ತೆ. ಅವರು ನಮಗೆ ಅನುಗ್ರಹವನ್ನು ಮಾಡಿ ಅಕ್ಷಯ ಫಲವನ್ನು ಕೊಡ್ತಾರೆ. ಇದೇ ದಿನ ನಮಗೆ ಪರಶುರಾಮ ಜಯಂತಿ ಬರ್ತಾ ಇದೆ. ಅಕ್ಷಯ ತೃತೀಯ ದಿನದಂದೇ ಜಮದಗ್ನಿ ಸುತನಾದಂತಹ ಪರಶುರಾಮ ದೇವರು ಅವತಾರವನ್ನು ಮಾಡ್ತಾರೆ, ವಿಷ್ಣುವಿನ ಅವತಾರ. ಅವರು ಪುನರ್ವಸು ನಕ್ಷತ್ರದಲ್ಲಿ ಸಂಜೆಯಲ್ಲಿ ಅವತಾರವನ್ನು ಮಾಡ್ತಾರೆ. ತೃತೀಯ ಪ್ರದೋಷ ವ್ಯಾಪಿನಿ ಆಗಿರುತ್ತೆ. ಈ ದಿನ ಸಂಜೆಯವರೆಗೂ ಶಕ್ತಿ ಇದ್ದರೆ ಉಪವಾಸವಿದ್ದು ಪರಶುರಾಮ ದೇವರನ್ನು ಷೋಡಶೋಪಚಾರ ಪೂಜೆಯಿಂದ ಅರ್ಚನೆ ಮಾಡಿ, ಪುರುಷ ಸೂಕ್ತದಿಂದ ಅಭಿಷೇಕ, ವಿಷ್ಣು ಸಹಸ್ರನಾಮದಿಂದ ತುಳಸಿ ಅರ್ಚನೆಯನ್ನು ಮಾಡಿ ನಂತರ ಪರಶುರಾಮ ದೇವರಿಗೆ ಅರ್ಘ್ಯವನ್ನು ಕೊಟ್ಟು ತೊಟ್ಟಿಲಿಗೆ ಹಾಕ್ತಕ್ಕಂಥ ಸಂಪ್ರದಾಯ ಇದೆ. ಇನ್ನು ಈ ದಿನ ನೈವೇದ್ಯಕ್ಕೆ ಜವೆ ಗೋಧಿಯಿಂದ ಮಾಡಿರ್ತಕ್ಕಂಥ ಗೋಧಿ ಪಾಯಸ ಅಥವಾ ಗೋಧಿಯ ಉಂಡೆಗಳು ತುಂಬ ಶ್ರೇಷ್ಠ, ಮತ್ತು ಮೊಸರನ್ನು ಕೂಡ ತುಂಬ ಶ್ರೇಷ್ಠ. ಇದನ್ನು ದಾನ ಮಾಡೋದ್ರಿಂದ ಕೂಡ ಒಳ್ಳೆಯ ಫಲ ನಮಗೆ ಇದೆ. ಇನ್ನು ಈ ದಿನ ಅಕ್ಷಯ ತೃತೀಯ ದಿನ ಸಮುದ್ರದಲ್ಲಿ ಸ್ನಾನ ಮಾಡಿದ್ರೆ ಮಹಾಫಲ. ಯುಗಾದಿಗಳಲ್ಲಿ ಸಮುದ್ರ ಸ್ನಾನವನ್ನು ಮಾಡೋದು ಮಹಾಫಲ. ಅದು ಏನು ನಮಗೆ ಫಲ ಕೊಡುತ್ತೆ ಅಂದರೆ ಸಹಸ್ರ ಗೋಗಳನ್ನು ಕುರುಕ್ಷೇತ್ರದಲ್ಲಿ ದಾನ ಮಾಡಿರ್ತಕ್ಕಂಥ ಫಲವನ್ನು ನಮಗೆ ಕೊಡ್ತಾರೆ. ಹೀಗೆ ನಾವು ಈ ದಿನದ ಮಹತ್ವವನ್ನು ತಿಳಿದು ಯಾವುದರಿಂದ ದಾನ ಮಾಡಿ ಯಾವುದರಿಂದ ನಾವು ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಬೇಕು, ಹೇಗೆ ಪಾಪವನ್ನು ಕಳ್ಕೋಬೇಕು ಅಂತ ಇಂಥ ಪ್ರಶಸ್ತವಾದಂತಹ ದಿನಗಳಲ್ಲಿ
ನಾವು ಮಾಡಿಕೊಳ್ಬೇಕಾಗತ್ತೆ. ಈ ದಿನ ರೋಹಿಣಿ ನಕ್ಷತ್ರ ಮತ್ತು ಸೋಮವಾರ ಬಂದು ಸೌಭಾಗ್ಯ ಯೋಗವು ಬಂದು ವಿಶೇಷವಾದಂತಹ ಪ್ರಾಶಸ್ತ್ಯತೆಯನ್ನು ಈ ದಿನಕ್ಕೆ ನಮಗೆ ಕೊಟ್ಟಿದೆ. ಹಾಗಾಗಿ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಶೇಷವಾದ ಸ್ನಾನ, ದಾನ ಮತ್ತು ಜಪ, ಹೋಮ ಇಂಥವೆಲ್ಲ ಮಾಡಿ ನಮ್ಮ ಪಾಪಗಳನ್ನು ಕಳ್ಕೊಳ್ಳೋಣ, ಪುಣ್ಯಗಳನ್ನು ಅಕ್ಷಯವಾಗಿ ಸಂಪಾದನೆಯನ್ನು ಮಾಡೋಣ. ಈ ದಿನ ಕೃತಯುಗದ ಆದಿ ಕೂಡ ತ್ರೇತಾಯುಗದ ಆದಿ ಕೂಡ ಆಗಿರೋದ್ರಿಂದ ಇನ್ನೂ ಹೆಚ್ಚಾಗಿ ನಮಗೆ ತಿಳಿದಾಗ ಅದರ ಫಲ ನಮಗೆ ದೇವರು ಕೊಡ್ತಾನೆ. ಪೂಜೆ, ಗಂಧಲೇಪನ, ಸ್ನಾನ ಇದೆಲ್ಲ ಸರ್ವ ಪಾಪವನ್ನು ಪರಿಹಾರ ಮಾಡ್ತಕ್ಕಂಥದ್ದು, ಸರ್ವ ಸೌಖ್ಯಗಳನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಈ ದಿನ ವಿಶೇಷವಾಗಿ ಅವಶ್ಯವಾಗಿ ವಿಹಿತವಾಗಿ ಮಾಡಲೇಬೇಕಾಗಿರ್ತಕ್ಕಂಥದ್ದಾದರೂ ಆಚರಣೆ ಮಾಡಲೇಬೇಕು. ಯಾವುದೇ ವಸ್ತು ನಮ್ಮ ಮನೆಯಲ್ಲಿ ತಂದಿಟ್ಕೊಂಡ್ರೆ ಅಕ್ಷಯ ಆಗೋದಿಲ್ಲ, ದಾನವನ್ನು ಮಾಡಿದ್ರೆ ಮಾತ್ರ ಅಕ್ಷಯ ಆಗುತ್ತೆ. ಅಂಥದ್ರಲ್ಲಿ ಇಂಥ ಮಾಸ ಇಂಥ ದಿನಗಳು ಬಂದಾಗ ಯಾರು ಇದನ್ನು ಮಿಸ್ ಮಾಡಿಕೊಳ್ದೆ ನಿಮ್ಮ ಶಕ್ತಿಯಾನುಸಾರ ದಾನವನ್ನು ಮಾಡಿ ಅದರ ಅನುಕೂಲಕ್ಕೆ ತಕ್ಕಂತೆ ಭಗವಂತ ನಿಮಗೂ ಆ ಫಲಗಳನ್ನು ಕೊಡ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಹರೇ ಶ್ರೀನಿವಾಸ.